ಬರ್ತ್ಡೇ ದಿನವೇ ವಿದ್ಯಾರ್ಥಿ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ಮಿಥುನ್ ಅನ್ನುವಂತಹ ವಿದ್ಯಾರ್ಥಿ ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮುಗಿಸಿ ಗಣೇಶ ಮೆರವಣಿಗೆ ನೋಡಕ್ಕೆ ಅಂತ ಹೋಗಿರುವಂತಹ ವಿದ್ಯಾರ್ಥಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಮಿಥುನ್ ಹಾಸನ ದುರಂತದಲ್ಲಿ ಪ್ರಾಣ ತೆತ್ತಿರ್ತಕ್ಕಂತಹ ವ್ಯಕ್ತಿ 23 ವರ್ಷ ಆಗಿರುವಂತಹ ಹುಡುಗ ಮಿಥುನ್ ಚಿತ್ರದುರ್ಗದ ನಿವಾಸಿಯಾಗಿದ್ದ. ಈ ಲಾರಿ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾನೆ. ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪಾಪ ಚೆನ್ನಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿ ಇದ್ದು ಸಂಜೆ ಗಣೇಶ ಮೆರವಣಿಗೆ ನೋಡೋಣ ಅಂತ ಬಂದಾಗ ಈ ರೀತಿ ಇದ್ದಕ್ಕಿದ್ದ ಹಾಗೆ ದುರಂತ ಆಗಿ ಪ್ರಾಣ ತೆತ್ತಿದ್ದಾನೆ. ಚಿತ್ರದುರ್ಗದ 23 ವರ್ಷದ ಮಿಥುನ್ ದುರ್ಮರಣಕ್ಕೀಡಾಗಿರುವಂತಹ ಹುಡುಗ. ನಿನ್ನೆಯೇ ಆತನ ಬರ್ತ್ಡೇ ಇತ್ತು. ಬರ್ತ್ಡೇ ದಿನವೇ ಪ್ರಾಣ ಬಿಟ್ಟಿದ್ದಾನೆ ವಿದ್ಯಾರ್ಥಿ ಮಿಥುನ್. ಬರ್ತ್ಡೇ ದಿನವೇ ವಿದ್ಯಾರ್ಥಿ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ಮಿಥುನ್ ಅನ್ನುವಂತಹ ವಿದ್ಯಾರ್ಥಿ ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮುಗಿಸಿ ಗಣೇಶ ಮೆರವಣಿಗೆ ನೋಡಕ್ಕೆ ಅಂತ ಹೋಗಿರುವಂತಹ ವಿದ್ಯಾರ್ಥಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಮಿಥುನ್ ಹಾಸನ ದುರಂತದಲ್ಲಿ ಪ್ರಾಣ ತೆತ್ತಿರ್ತಕ್ಕಂತಹ ವ್ಯಕ್ತಿ 23 ವರ್ಷ ಆಗಿರುವಂತಹ ಹುಡುಗ ಮಿಥುನ್ ಚಿತ್ರದುರ್ಗದ ನಿವಾಸಿಯಾಗಿದ್ದ. ಈ ಲಾರಿ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾನೆ. ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪಾಪ ಚೆನ್ನಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿ ಇದ್ದು ಸಂಜೆ ಗಣೇಶ ಮೆರವಣಿಗೆ ನೋಡೋಣ ಅಂತ ಬಂದಾಗ ಈ ರೀತಿ ಇದ್ದಕ್ಕಿದ್ದ ಹಾಗೆ ದುರಂತ ಆಗಿ ಪ್ರಾಣ ತೆತ್ತಿದ್ದಾನೆ. ಚಿತ್ರದುರ್ಗದ 23 ವರ್ಷದ ಮಿಥುನ್ ದುರ್ಮರಣಕ್ಕೀಡಾಗಿರುವಂತಹ ಹುಡುಗ. ನಿನ್ನೆಯೇ ಆತನ ಬರ್ತ್ಡೇ ಇತ್ತು. ಬರ್ತ್ಡೇ ದಿನವೇ ಪ್ರಾಣ ಬಿಟ್ಟಿದ್ದಾನೆ ವಿದ್ಯಾರ್ಥಿ ಮಿಥುನ್. ಬರ್ತ್ಡೇ ದಿನವೇ ವಿದ್ಯಾರ್ಥಿ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ಮಿಥುನ್ ಅನ್ನುವಂತಹ ವಿದ್ಯಾರ್ಥಿ ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮುಗಿಸಿ ಗಣೇಶ ಮೆರವಣಿಗೆ ನೋಡಕ್ಕೆ ಅಂತ ಹೋಗಿರುವಂತಹ ವಿದ್ಯಾರ್ಥಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಮಿಥುನ್ ಹಾಸನ ದುರಂತದಲ್ಲಿ ಪ್ರಾಣ ತೆತ್ತಿರ್ತಕ್ಕಂತಹ ವ್ಯಕ್ತಿ 23 ವರ್ಷ ಆಗಿರುವಂತಹ ಹುಡುಗ ಮಿಥುನ್ ಚಿತ್ರದುರ್ಗದ ನಿವಾಸಿಯಾಗಿದ್ದ. ಈ ಲಾರಿ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾನೆ. ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪಾಪ ಚೆನ್ನಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿ ಇದ್ದು ಸಂಜೆ ಗಣೇಶ ಮೆರವಣಿಗೆ ನೋಡೋಣ ಅಂತ ಬಂದಾಗ ಈ ರೀತಿ ಇದ್ದಕ್ಕಿದ್ದ ಹಾಗೆ ದುರಂತ ಆಗಿ ಪ್ರಾಣ ತೆತ್ತಿದ್ದಾನೆ. ಚಿತ್ರದುರ್ಗದ 23 ವರ್ಷದ ಮಿಥುನ್ ದುರ್ಮರಣಕ್ಕೀಡಾಗಿರುವಂತಹ ಹುಡುಗ. ನಿನ್ನೆಯೇ ಆತನ ಬರ್ತ್ಡೇ ಇತ್ತು. ಬರ್ತ್ಡೇ ದಿನವೇ ಪ್ರಾಣ ಬಿಟ್ಟಿದ್ದಾನೆ ವಿದ್ಯಾರ್ಥಿ ಮಿಥುನ್. ಬರ್ತ್ಡೇ ದಿನವೇ ವಿದ್ಯಾರ್ಥಿ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ಮಿಥುನ್ ಅನ್ನುವಂತಹ ವಿದ್ಯಾರ್ಥಿ ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮುಗಿಸಿ ಗಣೇಶ ಮೆರವಣಿಗೆ ನೋಡಕ್ಕೆ ಅಂತ ಹೋಗಿರುವಂತಹ ವಿದ್ಯಾರ್ಥಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಮಿಥುನ್ ಹಾಸನ ದುರಂತದಲ್ಲಿ ಪ್ರಾಣ ತೆತ್ತಿರ್ತಕ್ಕಂತಹ ವ್ಯಕ್ತಿ 23 ವರ್ಷ ಆಗಿರುವಂತಹ ಹುಡುಗ ಮಿಥುನ್ ಚಿತ್ರದುರ್ಗದ ನಿವಾಸಿಯಾಗಿದ್ದ. ಈ ಲಾರಿ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾನೆ. ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪಾಪ ಚೆನ್ನಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿ ಇದ್ದು ಸಂಜೆ ಗಣೇಶ ಮೆರವಣಿಗೆ ನೋಡೋಣ ಅಂತ ಬಂದಾಗ ಈ ರೀತಿ ಇದ್ದಕ್ಕಿದ್ದ ಹಾಗೆ ದುರಂತ ಆಗಿ ಪ್ರಾಣ ತೆತ್ತಿದ್ದಾನೆ. ಚಿತ್ರದುರ್ಗದ 23 ವರ್ಷದ ಮಿಥುನ್ ದುರ್ಮರಣಕ್ಕೀಡಾಗಿರುವಂತಹ ಹುಡುಗ. ನಿನ್ನೆಯೇ ಆತನ ಬರ್ತ್ಡೇ ಇತ್ತು. ಬರ್ತ್ಡೇ ದಿನವೇ ಪ್ರಾಣ ಬಿಟ್ಟಿದ್ದಾನೆ ವಿದ್ಯಾರ್ಥಿ ಮಿಥುನ್. ಬರ್ತ್ಡೇ ದಿನವೇ ವಿದ್ಯಾರ್ಥಿ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ಮಿಥುನ್ ಅನ್ನುವಂತಹ ವಿದ್ಯಾರ್ಥಿ ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮುಗಿಸಿ ಗಣೇಶ ಮೆರವಣಿಗೆ ನೋಡಕ್ಕೆ ಅಂತ ಹೋಗಿರುವಂತಹ ವಿದ್ಯಾರ್ಥಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಓದ್ತಾ ಇದ್ದಂತಹ ಮಿಥುನ್ ಹಾಸನ ದುರಂತದಲ್ಲಿ ಪ್ರಾಣ ತೆತ್ತಿರ್ತಕ್ಕಂತಹ ವ್ಯಕ್ತಿ 23 ವರ್ಷ ಆಗಿರುವಂತಹ ಹುಡುಗ ಮಿಥುನ್ ಚಿತ್ರದುರ್ಗದ ನಿವಾಸಿಯಾಗಿದ್ದ. ಈ ಲಾರಿ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾನೆ. ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪಾಪ ಚೆನ್ನಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿ ಇದ್ದು ಸಂಜೆ ಗಣೇಶ ಮೆರವಣಿಗೆ ನೋಡೋಣ ಅಂತ ಬಂದಾಗ ಈ ರೀತಿ ಇದ್ದಕ್ಕಿದ್ದ ಹಾಗೆ ದುರಂತ ಆಗಿ ಪ್ರಾಣ ತೆತ್ತಿದ್ದಾನೆ. ಚಿತ್ರದುರ್ಗದ 23 ವರ್ಷದ ಮಿಥುನ್ ದುರ್ಮರಣಕ್ಕೀಡಾಗಿರುವಂತಹ ಹುಡುಗ. ನಿನ್ನೆಯೇ ಆತನ ಬರ್ತ್ಡೇ ಇತ್ತು. ಬರ್ತ್ಡೇ ದಿನವೇ ಪ್ರಾಣ ಬಿಟ್ಟಿದ್ದಾನೆ ವಿದ್ಯಾರ್ಥಿ ಮಿಥುನ್.
ಬರ್ತ್ಡೇ ದಿನವೇ ವಿದ್ಯಾರ್ಥಿ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು. ಮಿಥುನ್ ಅನ್ನುವಂತ ವಿದ್ಯಾರ್ಥಿ ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮುಗಿಸಿ ಗಣೇಶ ಮೆರವಣಿಗೆ ನೋಡಕ್ಕೆ ಅಂತ ಹೋಗಿರುವಂತಹ ವಿದ್ಯಾರ್ಥಿ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ ಮಿಥುನ್ ಹಾಸನ ದುರಂತದಲ್ಲಿ ಪ್ರಾಣ ತೆತ್ತಿರ್ತಕ್ಕಂತಹ ವ್ಯಕ್ತಿ. 23 ವರ್ಷ ಆಗಿರುವಂತಹ ಹುಡುಗ ಮಿಥುನ್ ಚಿತ್ರದುರ್ಗದ ನಿವಾಸಿಯಾಗಿದ್ದ. ಈ ಲಾರಿ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾನೆ. ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ, ಪಾಪ ಚೆನ್ನಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿ ಇದ್ದು ಸಂಜೆ ಗಣೇಶ ಮೆರವಣಿಗೆ ನೋಡೋಣ ಅಂತ ಬಂದಾಗ ಈ ರೀತಿ ಇದ್ದಕ್ಕಿದ್ದ ಹಾಗೆ ದುರಂತ ಆಗಿ ಪ್ರಾಣ ತೆತ್ತಿದ್ದಾನೆ. ಚಿತ್ರದುರ್ಗದ 23 ವರ್ಷದ ಮಿಥುನ್ ದುರ್ಮರಣಕ್ಕೀಡಾಗಿರುವಂತಹ ಹುಡುಗ. ನಿನ್ನೆಯೇ ಆತನ ಬರ್ತ್ಡೇ ಇತ್ತು. ಬರ್ತ್ಡೇ ದಿನವೇ ಪ್ರಾಣ ಬಿಟ್ಟಿದ್ದಾನೆ ವಿದ್ಯಾರ್ಥಿ ಮಿಥುನ್. ಬರ್ತ್ಡೇ ದಿನವೇ ವಿದ್ಯಾರ್ಥಿ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು. ಮಿಥುನ್ ಅನ್ನುವಂತ ವಿದ್ಯಾರ್ಥಿ ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮುಗಿಸಿ ಗಣೇಶ ಮೆರವಣಿಗೆ ನೋಡಕ್ಕೆ ಅಂತ ಹೋಗಿರುವಂತಹ ವಿದ್ಯಾರ್ಥಿ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ ಮಿಥುನ್ ಹಾಸನ ದುರಂತದಲ್ಲಿ ಪ್ರಾಣ ತೆತ್ತಿರ್ತಕ್ಕಂತಹ ವ್ಯಕ್ತಿ. 23 ವರ್ಷ ಆಗಿರುವಂತಹ ಹುಡುಗ ಮಿಥುನ್ ಚಿತ್ರದುರ್ಗದ ನಿವಾಸಿಯಾಗಿದ್ದ. ಈ ಲಾರಿ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾನೆ. ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ, ಪಾಪ ಚೆನ್ನಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿ ಇದ್ದು ಸಂಜೆ ಗಣೇಶ ಮೆರವಣಿಗೆ ನೋಡೋಣ ಅಂತ ಬಂದಾಗ ಈ ರೀತಿ ಇದ್ದಕ್ಕಿದ್ದ ಹಾಗೆ ದುರಂತ ಆಗಿ ಪ್ರಾಣ ತೆತ್ತಿದ್ದಾನೆ. ಚಿತ್ರದುರ್ಗದ 23 ವರ್ಷದ ಮಿಥುನ್ ದುರ್ಮರಣಕ್ಕೀಡಾಗಿರುವಂತಹ ಹುಡುಗ. ನಿನ್ನೆಯೇ ಆತನ ಬರ್ತ್ಡೇ ಇತ್ತು. ಬರ್ತ್ಡೇ ದಿನವೇ ಪ್ರಾಣ ಬಿಟ್ಟಿದ್ದಾನೆ ವಿದ್ಯಾರ್ಥಿ ಮಿಥುನ್. ಬರ್ತ್ಡೇ ದಿನವೇ ವಿದ್ಯಾರ್ಥಿ ಪ್ರಾಣ ಬಿಟ್ಟಿರ್ತಕ್ಕಂಥದ್ದು. ಮಿಥುನ್ ಅನ್ನುವಂತ ವಿದ್ಯಾರ್ಥಿ ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮುಗಿಸಿ ಗಣೇಶ ಮೆರವಣಿಗೆ ನೋಡಕ್ಕೆ ಅಂತ ಹೋಗಿರುವಂತಹ ವಿದ್ಯಾರ್ಥಿ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ ಮಿಥುನ್ ಹಾಸನ ದುರಂತದಲ್ಲಿ ಪ್ರಾಣ ತೆತ್ತಿರ್ತಕ್ಕಂತಹ ವ್ಯಕ್ತಿ. 23 ವರ್ಷ ಆಗಿರುವಂತಹ ಹುಡುಗ ಮಿಥುನ್ ಚಿತ್ರದುರ್ಗದ ನಿವಾಸಿಯಾಗಿದ್ದ. ಈ ಲಾರಿ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ದಾನೆ. ನಿನ್ನೆ ಹಾಸ್ಟೆಲ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ, ಪಾಪ ಚೆನ್ನಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಾಗಿ ಇದ್ದು ಸಂಜೆ ಗಣೇಶ ಮೆರವಣಿಗೆ ನೋಡೋಣ ಅಂತ ಬಂದಾಗ ಈ ರೀತಿ ಇದ್ದಕ್ಕಿದ್ದ ಹಾಗೆ ದುರಂತ ಆಗಿ ಪ್ರಾಣ ತೆತ್ತಿದ್ದಾನೆ. ಚಿತ್ರದುರ್ಗದ 23 ವರ್ಷದ ಮಿಥುನ್ ದುರ್ಮರಣಕ್ಕೀಡಾಗಿರುವಂತಹ ಹುಡುಗ. ನಿನ್ನೆಯೇ ಆತನ ಬರ್ತ್ಡೇ ಇತ್ತು. ಬರ್ತ್ಡೇ ದಿನವೇ ಪ್ರಾಣ ಬಿಟ್ಟಿದ್ದಾನೆ ವಿದ್ಯಾರ್ಥಿ ಮಿಥುನ್.